ಡಿ ಕೆ ಶಿವಕುಮಾರ್ ಅವರು 3 ದಿನಗಳ ದೆಹಲಿ ಯಾತ್ರೆಯನ್ನು ಮುಗಿಸಿಕೊಂಡು ನಿನ್ನೆ ಸಂಜೆ ವಾಪಸ್ ಬಂದರು. ನವೆಂಬರ್ ತಿಂಗಳಲ್ಲಿ ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ 2.5 ವರ್ಷ ತುಂಬಿದೆ. ಆವಾಗಿನಿಂದ ನಿನ್ನೆ ಬೆಳಗ್ಗೆಯ ತನಕ ಡಿ ಕೆ ಶಿವಕುಮಾರ್ ಅವರು ದೆಹಲಿಯ ವರಿಷ್ಠರನ್ನು ಭೇಟಿಯಾಗೋದಕ್ಕೆ ಪ್ರಯತ್ನ ಪಡ್ತಾನೇ ಇದ್ದರು. ವರಿಷ್ಠರ ಭೇಟಿ ಅಂದರೆ ಅವ್ರಿಗೆ ಸಾಧ್ಯ ಆಗ್ತಾ ಇದ್ದದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿ, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಭೇಟಿ, ಕೆ ಸಿ ವೇಣುಗೋಪಾಲ್ ಅವರ ಭೇಟಿ. ಅದು ಬಿಟ್ಟು ಫಸ್ಟ್ ಫ್ಯಾಮಿಲಿ ಆಫ್ ದ ಕಾಂಗ್ರೆಸ್ ಇದೆಯಲ್ಲ, ಗಾಂಧಿ ಕುಟುಂಬ, ಭೇಟಿ ಆಗ್ತಿರಲಿಲ್ಲ. ಅದು ಏನೋ ತಮಿಳುನಾಡಿನಲ್ಲಿ ಒಂದು ಸ್ಕೂಲ್ ಫಂಕ್ಷನ್ಗೆ ಹೋಗುವಾಗ ಸ್ಪೆಷಲ್ ಫ್ಲೈಟ್ನಲ್ಲಿ ಮೈಸೂರಿಗೇನು ಬಂದು ಹೇಳಿದ್ರಲ್ಲ ರಾಹುಲ್ ಗಾಂಧಿ, ಅಲ್ಲಿ ಟಾರ್ಮ್ಯಾಕ್ ಮೇಲೆ ಅಂದರೆ ರನ್ವೇ ಮೇಲೆ ನಿಂತ್ಕೊಂಡು ಒಂದಷ್ಟು ನಿಮಿಷಗಳ ಕಾಲ ಮಾತಾಡಿದ್ದು ಬಿಟ್ಟರೆ 1-to-1 ಮಾತಾಡೋದಕ್ಕೆ ಸಿಕ್ಕಿರಲಿಲ್ಲ. ನಿನ್ನೆ ಅದು ಸಾಧ್ಯ ಆಗಿದೆ, 1-to-1 ಮಾತಾಗಿದೆ ಅಂತ ಹೇಳ್ತಾರೆ. ಆ ಭೇಟಿಯೇ ಡಿ ಕೆ ಶಿವಕುಮಾರ್ ಅವರಲ್ಲಿ ಒಂದು ಹೋಪ್ಸ್ ಹಾಕಿರಬೇಕು. ಅದರ ಜೊತೆಗೆ ಈಗ ನೋಡಿ, ನೆನ್ನೆ ಇಟ್ ವಾಸ್ ಟೂ ಅರ್ಲಿ ಟು ಟೆಲ್ ಏನಾಯ್ತಂತೆ ಅಂತ. ಈಗ ಅಲ್ಲಿ ಯಾರಪ್ಪ ಇದ್ದರು ಮಾತಾಡುವಾಗ? ಡಿ ಕೆ ಶಿವಕುಮಾರು, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿಯವರು. ಈ 3 ಜನರ ಮಧ್ಯದಲ್ಲಿ ನಡೆದ ಚರ್ಚೆ ಹೊರಗಡೆ ಬಂದಮೇಲೆ 3 ಜನರ ಪೈಕಿ ಒಬ್ರು ಯಾರು ಹೇಳಬೇಕಲ್ಲ ಹಿಂಗಾಯಿತು ಅಂತ. ಹೆಂಗೋ ಒಂದು ಸುದ್ದಿ ಬರುತ್ತೆ ಅಂತ ಕಾಯ್ತಿದ್ವಿ. ಡಿ ಕೆ ಶಿವಕುಮಾರ್ ಬಣದವ್ರು ಹೇಳ್ತಾ ಇದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಅವರೇ, ವಿ ನೋ, ನಿಮ್ಮ ಬೇಡಿಕೆ ಏನು, ಯಾಕೆ ಅನ್ನೋದು ನಮಗೆ ಗೊತ್ತಿದೆ. ಒಂದು ಮಾರ್ಗವನ್ನು ಹೈಕಮಾಂಡ್ ವರ್ಕೌಟ್ ಮಾಡ್ತಿದೆ. ಈ ತಿಂಗಳ ಕೊನೆಯಲ್ಲಿ ಅಥವಾ ಮಾರ್ಚ್ ಮಧ್ಯದ ಒಳಗೆ ಒಂದು ಸಲ ನಿಮ್ಮನ್ನು, ಸಿದ್ದರಾಮಯ್ಯನವರನ್ನು ಕರೆಸಿ ಒಂದು ಮೀಟಿಂಗ್ ಮಾಡ್ತೀವಿ, ತುಂಬ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ ಕಳಿಸಿದಾರಂತೆ ಡಿ ಕೆ ಶಿವಕುಮಾರ್ ಬಣದವರು ಹೇಳ್ತಾ ಇರೋದಿತ್ತು. ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರ ಮುಖದ ಮೇಲೆ ಒಂದು ವಿಶೇಷ ಕಳೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಒಂದಕ್ಕೊಂದು ನೀವು ಕನೆಕ್ಟ್ ಮಾಡ್ತಾ ಹೋದರೆ ಫೆಬ್ರವರಿ ಕೊನೆಯ ವಾರ ಅಥವಾ ಮಾರ್ಚ್ ಮಧ್ಯದ ಒಳಗಡೆ ಏನಾದ್ರು ಆಗಬಹುದಾ? ಲಾಜಿಕಲಿ, ತಾರ್ಕಿಕವಾಗಿ ಯೋಚನೆ ಮಾಡಿ. ಅದೇ ಟೈಮಿಗೆ ಸಿದ್ದರಾಮಯ್ಯನವರ ಬಣದ 24-25 ಶಾಸಕರು ನ್ಯೂಜಿಲೆಂಡ್, ಆಸ್ಟ್ರೇಲಿಯಾಗೆ ಹೊರಟು ನಿಂತಿದ್ದಾರೆ. ಏಕಾಏಕಿ ಚನ್ರಾಜ್ ಹಟ್ಟಿಹೊಳಿ ಥರದವರು, MLC ಚನ್ರಾಜ್ ಹಟ್ಟಿಹೊಳಿ, ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ತಮ್ಮ, ಇಷ್ಟು ದಿವಸ ಹೈಕಮಾಂಡ್ ಹೇಳ್ದಂಗೆ ಅಂತ ಇದ್ದವರು ಇವತ್ತು ಡಿ ಕೆ ಶಿವಕುಮಾರ್ CM ಆಗೋದನ್ನು ನಾವು ಕಾಯ್ತಿದ್ದೀವಿ ಅಂತಿದ್ದಾರೆ. ಗೊತ್ತಿಲ್ಲ, ನಾವು ಸುಮ್ಮನೆ ಈ ಪತ್ರಕರ್ತರ ಕೆಲಸ ನೋಡಿ, ಡಾಟ್ಸ್ ಕನೆಕ್ಟ್ ಮಾಡೋದು. ಹಂಗೆ ಡಾಟ್ಸ್ ಕನೆಕ್ಟ್ ಮಾಡಿ ನೋಡಿದಾಗ ಫ್ರೂಟ್ಫುಲ್ ಮೀಟಿಂಗ್ ಒಂದು ಆಗಿರಬಹುದಾ ಅಂತ ಅನ್ನಿಸ್ತಾ ಇದೆ ದೆಹಲಿಯಲ್ಲಿ. ಅಂದರೆ ಕಾಂಕ್ರೀಟ್ ಭರವಸೆ ಅಂತ ಹೇಳೋದಿಲ್ಲ, ಈ ಡೇಟಿಗೆ ನಿಮ್ಮನ್ನು CM ಮಾಡ್ತೀವಿ ಡಿ ಕೆ ಶಿವಕುಮಾರ್ ಅವರೇ ಅಂತ ಹೇಳಿ ಕಳಿಸಿದ್ದಾರೆ ಅನ್ನೋದಿಲ್ಲ. ಏನೋ ಒಂದು ಪ್ರಾಸೆಸ್ ಆದರೂ ಶುರುವಾಗುತ್ತೆ ಅನ್ನುವ ಹಿಂಟು ಡಿ ಕೆ ಶಿವಕುಮಾರ್ ಅವರಿಗೆ ಸಿಕ್ಕಿರಬಹುದಾ?